ನಮಸ್ತೆ ವೀಕ್ಷಕರೇ. ಪ್ರಸಂಗಕರ್ತನ ಪದ್ಯಕ್ಕೆ ಭಾಗವತರ ಜೀವಾಳ, ಹಿಮ್ಮೇಳದ ಝೇಂಕಾರ, ನವರಸಗಳ ಅಭಿನಯ ಹಾಗೂ ಭಾವಪೂರ್ಣ ಅರ್ಥದ ಜೊತೆಗೆ ಪ್ರದರ್ಶಿಸುವ ಯಕ್ಷಗಾನ ಎಂಬ ಹೊನಲು ಬೆಳಕಿನ ಕಲೆಯ ನೆರಳಲ್ಲಿ ಸಾಗುವ ಕಲಾವಿದನ ಬದುಕಿನ ಕುರಿತು, ಆತ ನಡೆದು ಬಂದ ಹಾದಿಯ ಕುರಿತು ಸಣ್ಣ ಅವಲೋಕನ ಮಾಡುವ ಪ್ರಯತ್ನ ಯಕ್ಷಧ್ರುವತಾರೆ. ನಾನು ಶ್ರವಣೋಡುಪ. ನಮ್ಮ ಯಕ್ಷಧ್ರುವತಾರಿಯ ಇವತ್ತಿನ ಸಂಚಿಕೆಯ ಅತಿಥಿ ಯಾರು ಅಂತ ಕೇಳಿದರೆ, ಇವರು ವೃತ್ತಿಯಿಂದ ಬ್ಯಾಂಕ್ ಉದ್ಯೋಗಿ. ಆದರೆ ಯಕ್ಷಗಾನ ಅನ್ನೋದು ಇವರಿಗೆ ನಿರ್ವೃತ್ತಿ. ಕಳೆದ 30 ವರ್ಷಕ್ಕೂ ಅಧಿಕವಾಗಿ ಕಲಾ ಸೇವೆಯನ್ನಗೈತ ಕೇವಲ ತಮ್ಮ ಚೆಣ್ಣೆಮದ್ದಳೆಯ ನಾದದ ಮೂಲಕ ಮಾತ್ರವಲ್ಲದೆ ವಿಮರ್ಶೆ ಅಧ್ಯಯನದ ಮೂಲಕವೂ ಕೂಡ ಕಲೆಗೆ ಸೇವೆಯನ್ನು ಮಾಡ್ತಿರುವಂಥ ಶ್ರೀ ಕೃಷ್ಣ ಪ್ರಕಾಶ್ ಉಳಿತಾಯ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಂದಿನ ಪೀಳಿಗೆಯ ಪ್ರಬುದ್ಧ ಮದ್ದಳೆಗಾರರ ಸಾಲಿನಲ್ಲಿ ಅಗ್ರಗಣ್ಯರಾಗಿ ನಿಲ್ಲುವವರು ಶ್ರೀ ಕೃಷ್ಣ ಪ್ರಕಾಶ ಉಳಿತಾಯರು. ಶ್ರೀ ವೆಂಕಟೇಶ ಉಳಿತಾಯ ಹಾಗೂ ಶ್ರೀಮತಿ ಅಮರಾವತಿಯವರ ಪುತ್ರನಾಗಿ ಜನಿಸಿದ ಇವರು ಎಳವೆಯಿಂದಲೂ ಯಕ್ಷಗಾನದತ್ತ ಒಲವನ್ನ ಬೆಳೆಸಿಕೊಂಡವರು. ತನ್ನ ತಂದೆಯೂ ಸಹ ಹಿಮ್ಮೇಳ ವಾದಕರಾಗಿದ್ದದ್ದು ಇವರ ಉತ್ಸಾಹಕ್ಕೆ ಇನ್ನಷ್ಟು ಬಲ ನೀಡಿತು. ಕೆಲ ಸಮಯ ಸಬ್ಬಣಕೋಡಿ ರಾಮಭಟ್ ಅವರಲ್ಲಿ ನಾಟ್ಯಾಭ್ಯಾಸ ಕಲಿತ ಉಳಿತಾಯರು ನಂತರ ಪೂರ್ಣ ಪ್ರಮಾಣದಲ್ಲಿ ಹಿಮ್ಮೇಳಾಭ್ಯಾಸದಲ್ಲಿ ನಿರತರಾದರು. ದಿವಂಗತ ಪುಂಡಿಕಾಯಿ ಕೃಷ್ಣ ಭಟ್, ಶ್ರೀ ಮೋಹನ ಬೈಪಡಿತಾಯರು, ಬರ್ಗುಳ ಗೋಪಾಲಕೃಷ್ಣ ಕುರುಪ್ ಮತ್ತು ಶ್ರೀ ಲಕ್ಷ್ಮೀಶ ಅಮ್ಮಣ್ಣಾಯರಲ್ಲಿ ಹಿಮ್ಮೇಳ ವಾದನ ಕಲಿತ ಇವರು ವಿದ್ವಾನ್ ತ್ರಿಚಿ ಕೆಆರ್ ಕುಮಾರ್ ಮತ್ತು ವಿದ್ವಾನ್ ಕುಕ್ಕಿಲ ಶಂಕರ ಭಟ್ ಅವರಲ್ಲಿ ಕರ್ನಾಟಕ ಶಾಸ್ತ್ರೀಯ ಮೃದಂಗ ವಾದನದ ಪಾಠವನ್ನ ಕಲಿತರು. ಯಕ್ಷಗಾನದ ಎಲ್ಲಾ ಮಜಲುಗಳನ್ನ ಇನ್ನೂ ಚೆನ್ನಾಗಿ ಅರಿತುಕೊಳ್ಳುವ ಆಶಯದೊಂದಿಗೆ ಶ್ರೀ ಗಣೇಶ ಕೊಲೆಕಾಡಿ ಅವರಲ್ಲಿ ಯಕ್ಷಗಾನ ಛಂದಸ್ಸಿನ ಅಧ್ಯಯನವನ್ನು ಮಾಡಿದ್ದಾರೆ. ಕಲೆ, ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯದ ಅಧ್ಯಯನ, ಪುಸ್ತಕ ವಿಮರ್ಶೆ ಮುಂತಾದ ಕ್ಷೇತ್ರಗಳಲ್ಲೂ ಆಸಕ್ತಿಯನ್ನ ಹೊಂದಿರುವ ಉಳಿತಾಯರು ಕಾನೂನು ಸ್ನಾತಕೋತ್ತರ ಪದವಿ ಪಡೆದು ಡಿಪ್ಲೊಮಾ ಇನ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಪೂರ್ಣಗೊಳಿಸಿದ್ದಾರೆ. ಮೊದಲು ಒಳಚಲ್ ಶ್ರೀನಿವಾಸ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ದುಡಿಯುತ್ತಿದ್ದ ಇವರು ಈಗ ಕಳೆದ 16 ವರ್ಷಗಳಿಂದ ಕರ್ನಾಟಕ ಬ್ಯಾಂಕ್ನಲ್ಲಿ ಹಿರಿಯ ಪ್ರಬಂಧಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉದಯವಾಣಿ, ದಿ ಹಿಂದೂ, ಪ್ರಜಾವಾಣಿ, ಕಣಿಪುರ, ಯಕ್ಷದೀಪ, ತುಷಾರ, ರಾಗಸುಧ ಇತ್ಯಾದಿ ಪತ್ರಿಕೆಗಳು ಹಾಗೂ ಹಲವಾರು ಸಂಸ್ಮರಣ ಗ್ರಂಥಗಳಿಗೆ ಲೇಖನ ಬರೆದಿರುವ ಜೊತೆಗೆ ಕೆಲವು ಪುಸ್ತಕಗಳನ್ನು ಹೊರತಂದಿದ್ದಾರೆ. ಅಗರಿ ಶೈಲಿಯ ಭಾಗವತಿಕೆಯ ಬಗ್ಗೆ ಬರೆದ ಅಗರಿ ಮಾರ್ಗ ಪುಸ್ತಕಕ್ಕೆ ಯಕ್ಷಗಾನ ಅಕಾಡೆಮಿ ಪುಸ್ತಕ ಬಹುಮಾನದಿಂದ ಪುರಸ್ಕೃತವಾಗಿದೆ. ಇವರ ಸುಗಾತ ಕೃತಿಯನ್ನ ಯಕ್ಷಗಾನ ಅಕಾಡೆಮಿ ಪ್ರಕಟಣೆ ಮಾಡಿದೆ. ತಮಗೆ ಉದ್ಯೋಗ ನೀಡಿದ ಕರ್ನಾಟಕ ಬ್ಯಾಂಕಿನ ಕುರಿತು ಬರೆದ ಶತಮಾನದ ಮಹಾಪರಿಕ್ರಮ ಗಾಥೆ ಕರ್ನಾಟಕ ಬ್ಯಾಂಕ್ ಎಂಬ ಪುಸ್ತಕವನ್ನ ಕನ್ನಡ ಸಂಘ ಕಾಂತಾವರ ಪ್ರಕಟಿಸಿತ್ತು. ಕರ್ನಾಟಕ ಬ್ಯಾಂಕ್ ಶತಮಾನೋತ್ಸವ ಸಂಪುಟ ಶತಕ ಸಂಭ್ರಮ ಸಂಪಾದಕೀಯ ಮಂಡಳಿಯಲ್ಲಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ್ದು ಇವರ ಅಧ್ಯಯನಶೀಲ ಗುಣಕ್ಕೆ ಕೈಗನ್ನಡಿಯಾಗಿದೆ. ಯಾವ ಮೇಳದ ತಿರುಗಾಟ ಮಾಡುವ ಕಲಾವಿದರಿಗೂ ಕಡಿಮೆ ಇಲ್ಲ ಎಂಬಂತೆ ಚೆಂಡೆ ಮದ್ದಳೆ ದುಡಿಸುವ ಉಳಿತಾಯರು ಬಹುತೇಕ ಮೇಳಗಳಲ್ಲಿ ಅತಿಥಿ ಕಲಾವಿದರಾಗಿ ಪಾಲ್ಗೊಂಡಿದ್ದಾರೆ. 2019ರ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಪುರಸ್ಕಾರ, ಅಗರಿ ಶ್ರೀನಿವಾಸ ಭಾಗವತರ ಸಂಸ್ಮರಣ ವೇದಿಕೆ ಸುರತ್ಕಲ್ ಅವರಿಂದ ಅಗರಿ ಭಾಗವತಾನುಗ್ರಹ ಪುರಸ್ಕಾರ, ಯಕ್ಷ ಕಲಾರಾಧನಾ ಕೇಂದ್ರ ಮಂಗಳೂರು ಇವರ ಯುವ ಯಕ್ಷ ಕಲಾರಾಧಕ ಪ್ರಶಸ್ತಿ, ಪೊಳಲಿ ಯಕ್ಷಕಲಾ ಪ್ರಶಸ್ತಿ, ಯಕ್ಷ ಕೇಸರಿ ಪುರಸ್ಕಾರ, ಪಡುಬಿದ್ರಿಯ ತರಂಗಿಣಿ ಯಕ್ಷ ಬಳಗ ಸಮ್ಮಾನ, ವಾದಿರಾಜ ಅನುಗ್ರಹ ಮುಂತಾದ ಪುರಸ್ಕಾರಗಳಿಗೆ ಭಾಜನರಾಗಿರುವ ಇವರು ತಮ್ಮ ತಂದೆ ತಾಯಿ ಮಡದಿ ವಿಭಾರಾಣಿ, ಮಕ್ಕಳಾದ ಚಿನ್ಮಯ ಕೃಷ್ಣ, ಪ್ರಣವ ಕೃಷ್ಣರ ಜೊತೆ ಸದ್ಯ ಪೆರ್ಮಂಕಿಯಲ್ಲಿ ವಾಸವಾಗಿದ್ದಾರೆ. ಸತತವಾಗಿ ಯಕ್ಷಗಾನ ಸೇರಿದಂತೆ ಭಾರತೀಯ ಕಲೆಗಳ ಕುರಿತು ಅಧ್ಯಯನ ವಿಮರ್ಶೆಗಳನ್ನ ಮಾಡ್ತಾ ಇರುವ ಶ್ರೀ ಕೃಷ್ಣ ಪ್ರಕಾಶ ಉಳಿತಾಯರು ನಮ್ಮ ಯಕ್ಷ ಧ್ರುವ ತಾರೆಯ ಅತಿಥಿಯಾಗಿರುವುದು ನಮ್ಮ ಹೆಮ್ಮೆ. ಉಳಿತಾಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನೀವು ಪುತ್ತೂರು ತಾಲೂಕಿನ ಪಾಣಾಜೆಯ ಅರ್ಲಪದವಿನಲ್ಲಿ ಹುಟ್ಟಿ ಬೆಳೆದವರು. ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸ ಹಾಗೂ ಬಾಲ್ಯದ ದಿನಗಳು ಹೇಗಿತ್ತು ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳ್ಬೋದಾ? ಅರ್ಲಪದವು ಪುತ್ತೂರು ತಾಲೂಕಿನ ಒಂದು ಸಣ್ಣ ಗ್ರಾಮ. ಅಲ್ಲಿ ನಾನು ನನ್ನ ಎಲಿಮೆಂಟರಿ ಶಿಕ್ಷಣವನ್ನು 1ನೇ ತರಗತಿಯಿಂದ 7ನೇ ತರಗತಿವರೆಗೆ, ಅಲ್ಲಿಂದ ಮತ್ತು 7ರಿಂದ 10ನೇ ತರಗತಿವರೆಗೆ ನಾನು ಅಲ್ಲೇ ಕಲಿತದ್ದು. ಅದು ಪಾಣಾಜೆ ಗ್ರಾಮ, ಅರ್ಲಪದವು ಆ ಪ್ರದೇಶ ಸಾಂಸ್ಕೃತಿಕವಾಗಿ ತುಂಬ ಸಮೃದ್ಧವಾದಂತಹ ಪ್ರದೇಶ. ಯಾಕಂದರೆ ಯಕ್ಷಗಾನದ ಒಂದು ಪ್ರಾತಸ್ಮರಣೀಯರು ಅಂತ ಹೇಳಬಹುದಾದಂತಹ ಕವಿಭೂಷಣ ವೆಂಕಪ್ಪ ಶೆಟ್ಟರು
ಅಲ್ಲೇ ಇದ್ದದ್ದು. ಅವರು ನಮ್ಮ ಕುಟುಂಬದ ನನ್ನ ಅಜ್ಜನ ಗುರುಗಳಾಗಿದ್ದರು, ಯಕ್ಷಗಾನ ಗುರುಗಳಾಗಿದ್ದರು. ಆ ಪರಿಸರದಲ್ಲಿ ಯಕ್ಷಗಾನ ಆಸಕ್ತರು ಯಾರೆಲ್ಲ ಇದ್ದರು ಅವರೆಲ್ಲರ ಗುರುಸ್ಥಾನದಲ್ಲಿದ್ದವರು ಕವಿಭೂಷಣ ವೆಂಕಪ್ಪ ಶೆಟ್ಟರು. ಸೊ ಅವರ ಒಂದು ಪ್ರೇರಣೆ, ಅವರ ಒಂದು ಪ್ರಭಾವದಿಂದಾಗಿ ಅಲ್ಲಿ ಯಕ್ಷಗಾನ ಮೊದಲೇ ಇದ್ದಿರ್ಬೋದು, ಗೊತ್ತಿಲ್ಲ, ಮತ್ತು ಸಮೃದ್ಧವಾಗಿ ಬೆಳೆಯಿತು. ನಮ್ಮ ಮನೆಯ ಕಾಂಪೌಂಡಲ್ಲಿ ಒಂದು ಯಕ್ಷಗಾನ ಬಾಲಸುಬ್ರಹ್ಮಣ್ಯ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಅಂತೇಳಿ, ಅಲ್ಲಿ ಒಂದು ಪ್ರತಿ ವಾರ ಕೂಡ ಯಕ್ಷಗಾನ ಪ್ರದರ್ಶನಗಳಾಗ್ತಾ ಇತ್ತು. ನನ್ನ ಅಜ್ಜನವರು ಕೃಷ್ಣ ಉಳಿತಾಯರು ಅವರು ಭಾಗವಹಿಸ್ತಾ ಇದ್ರು. ಹಾಗೆ ಕವಿಭೂಷಣ ವೆಂಕಪ್ಪ ಶೆಟ್ಟರ ಶಿಷ್ಯವರ್ಗದವರೆಲ್ಲ ಅಲ್ಲಿ ಭಾಗವಹಿಸ್ತಾ ಇದ್ರು. ಸೊ ಅತ್ಯಂತ ಒಂದು ಯಕ್ಷಗಾನ ಮತ್ತು ಕಲೆ, ಆಯುರ್ವೇದ ಮತ್ತು ಕೃಷಿ, ಇದೆಲ್ಲ ತಾಳಮದ್ದಳೆ, ವೈದಿಕ ಸಂಪ್ರದಾಯಗಳು, ಸೊ ಇದೆಲ್ಲ ಇದ್ದಂಥ ಒಂದು ಅಪ್ಪಟ ಭಾರತೀಯ ಹಳ್ಳಿಯ ವಾತಾವರಣ ನಮ್ಮ ಆರ್ಲಪದವು ಪ್ರದೇಶದಾಗಿತ್ತು. ಅಲ್ಲಿ ನನಗೆ ಸಹಜವಾಗಿ ಯಕ್ಷಗಾನದ ಎಕ್ಸ್ಪೋಷರ್ ಜಾಸ್ತಿ ಸಿಕ್ಕಿತ್ತು. ನನ್ನ ತಂದೆಯವರು ಕೂಡ ಚೆಂಡೆಮದ್ದಲೆ ನುಡಿಸ್ತಾ ಇದ್ರು. ನಮ್ಮ ಮನೆಯಲ್ಲೇ ವಾರ ವಾರ ಯಕ್ಷಗಾನ ಕೂಟಗಳಾಗ್ತಾ ಇತ್ತು, ಪ್ರತಿ ಮಂಗಳವಾರ ಆಗ್ತಾ ಇತ್ತು. ಬೇರೆ ಬೇರೆ ಕಡೆಯಿಂದ ಎಲ್ಲ ಭಾಗವಹಿಸಲಿಕ್ಕೆ ಬರ್ತಾ ಇದ್ರು. ಹಾಗೆ ನನಗಿನ್ನೂ ನೆನಪಿದೆ, ನನ್ನ ತಂದೆ ಮೊದಲೇ ನುಡಿಸ್ತಾ ಹೋಗ ನಾನು ಅವರ ತೊಡೆಯಲ್ಲಿದ್ದದ್ದು ನನಗೆ ಈಗ ಅಸ್ಪಷ್ಟ ನನಗಿದೆ. ಮಾಗದವತೆ ಪ್ರಸಂಗ ಅದು ಕೂಡ ನೆನಪಿದೆ ನನಗೆ. ಸೊ ಹೀಗೆ ಬೆಳೀತಾ 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 ನನಗೆ ಯಾವುದೇ ಆಗ್ರಹ ಇರಲಿಲ್ಲ, ನನಗೆ ಯಾವುದೇ ತುಂಬ ಆಕಾಂಕ್ಷೆ ಇರಲಿಲ್ಲ ಯಾವುದಕ್ಕೆ ನಾನು ಕಲಿಬೇಕು, ಏನು ಮಾಡಬೇಕು ಅಂತ. ನಮ್ಮ ತಂದೆಯವರ ಒಂದು ಒಡನಾಟದಿಂದಾಗಿ, ಅವರ ಒಂದು ಆಸಕ್ತಿಯಿಂದ, ಅವರು ಚೆಂಡೆ ಮೊದಲೇ ಬಾರಿಸೋದನ್ನು ಕೇಳ್ತಾ 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 ಸಹಜವಾಗಿಯೇ ಅದರ ಕಡೆಗೆ ಆಕರ್ಷಿತನಾದೆ ನಾನು. ಸೊ ಇದು ನನ್ನ ಬಾಲ್ಯದ ನೆನಪುಗಳು ಅಂತ ನಾನು ಹೇಳ್ಬೋದು. ತಾವೀಗ ಹೇಳುವಾಗ ಕೂಡ ಹೇಳಿದ್ರಿ ತಮ್ಮ ತಂದೆ ಕೂಡ ಚೆಂಡೆಮದ್ದಲೆಯನ್ನು ನುಡಿಸ್ತಾ ಇದ್ದವರು ಅಂತ. ತಮ್ಮ ಪ್ರಾಥಮಿಕ ಕೆಲವು ಪಾಠಗಳನ್ನು ತಮ್ಮ ತಂದೆಯಿಂದಲೇ ಕಲಿತವರು ಅಂತ ನಾನು ಕೇಳಿಬಲ್ಲೆ. ತಾವು ಕಲಿಬೇಕಾದ್ರೆ ನಿಮ್ಮ ಸ್ವಆಸಕ್ತಿಯಿಂದ ಕಲಿತರೋ ಅಥವಾ ನಿಮ್ಮ ತಂದೆ ಆಶಯದ ಮೇಲೆಗೆ ಕಲಿಕೆ ಪ್ರಾರಂಭ ಆಯಿತು, ಹೇಗೆ ಅಂತ? ಸ್ವಆಸಕ್ತಿಯಿಂದ, ಅದು ಹೀಗೆ ಹೇಳ್ಬೋದು. ನಾನು ತೆಂಕುತಿಟ್ಟಿಗೆ ಆಕರ್ಷಿತನಾಗುವುದಕ್ಕಿಂತ ಮುಂಚೆ ಬಡಗುತಿಟ್ಟಿಗೆ ಆಕರ್ಷಿತನಾದದ್ದು. ನನ್ನ ಫೇವರಿಟ್ ಭಾಗವತ ಸುಬ್ರಹ್ಮಣ್ಯ ದಾರೇಶ್ವರ ಭಾಗವತ. ಎಲ್ಲ ಮೇಳಗಳ ತಂಡಗಳು ಬರುವಾಗ ನಮ್ಮ ಮನೆಯಲ್ಲೇ ಅವರಿಗೆ ಬಿಡಾರದ ವ್ಯವಸ್ಥೆ. ಧರ್ಮಸ್ಥಳ ಮೇಳ ಆಗಿರ್ಬೋದು, ಪೆರಡೂರು ಮೇಳ ಆಗಿರ್ಬೋದು, ಯಾವುದೇ ಮೇಳ ಬರಲಿ ಅದು ನಮ್ಮ ಮನೆಯಲ್ಲಿ ಬಿಡಾರ. ಮತ್ತು ನಮ್ಮ ಅತ್ತೆ ವೇದಾವತಿ ಅಂತೇಳಿ ಅವರು ತುಂಬ ಯಕ್ಷಗಾನದ ಕ್ಯಾಸೆಟ್ಗಳನ್ನು ಕೇಳ್ತಾ ಇದ್ರು. ಆ ಕ್ಯಾಸೆಟ್ ಇದು ಗುಣ್ಮಿ ಕಾಳಿಂಗನೌಡ್ರ, ಇದು ನಾಗಶ್ರೀಯ ಮತ್ತು ದಾರೇಶ್ವರದ್ದು, ಕಾಳಿದಾಸ ಕ್ಯಾಸೆಟ್, ಚಕ್ರವ್ಯೂಹ, ಶನೈಶ್ವರ ಮಹಾತ್ಮೆ, ಅದೆಲ್ಲ ಎಳವೆಯಲ್ಲಿ ನಾನು ತುಂಬ ಸಲ ಕೇಳಿದವ. ಹಾಗೆ ಧಾರೇಶ್ವರ ಭಾಗವತರ ಹಾಡು ನನಗೆ ಅದು ಎಲ್ಲಿಲ್ಲದ ಆಕರ್ಷಣೆಯನ್ನು ಹುಟ್ಟಿಸಿತು. ಹಾಗೆ ದುರ್ಗಪ್ಪ ಗುಡಿಗಾರರ ಮದ್ದಳೆ ವಾದನ ಮತ್ತು ಚೆಂಡೆ ವಾದನ. ನಾನು ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ ಚೆಂಡೆ ನುಡಿಸ್ತಾ ಇದ್ದೆ. ಆ ಕ್ಯಾಸೆಟ್ ಕೇಳಿಯೇ ಚೆಂಡೆ ನುಡಿಸಿ. ಇದು ನಾನು ತೆಂಕುತಿಟ್ಟು ಯಕ್ಷಗಾನ ಮದ್ದಳೆ ವಾದನ ಕಲಿಯುವುದಕ್ಕಿಂತ ಹಿಂದಿನ ಸಂಗತಿ ನಾನು ಹೇಳ್ತಾ ಇರೋದು. ಸಣ್ಣದಿರು ಒಂದು 3ನೇ ಕ್ಲಾಸು 4ನೇ ಕ್ಲಾಸಲ್ಲಿರುವಾಗ ನಾನು ನುಡಿಸೋದು. ಸೊ ಹೀಗೆ ಆಗ ತಂದೆಗೆ ಏನು ಅನಿಸುತ್ತೆ ಏನೋ, ಇವನಿಗೆ ಕಲಿಸ್ಬೋದು ಅಂತ ಅನಿಸಿದ್ರೋ ಏನೋ, ನನ್ನನ್ನು ಅಲ್ಲಿ ಸಬ್ಬಣಕುಡಿ ರಾಮ್ಭಟ್ ಅಂತೇಳಿ ನಾಟ್ಯಾಚಾರ್ಯ, ಅವರು ನಾಟ್ಯ ತರಗತಿಯನ್ನು ನಡೆಸ್ತಾ ಇದ್ರು. ಆರ್ಲಪ್ಪದವಿನ ಸುಬ್ರಹ್ಮಣ್ಯೇಶ್ವರ ಯಕ್ಷಗಾನ ಕಲಾ ಒಂದು ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಅಂತ ಭಜನಾ ಸಂಘ ಇತ್ತು, ಅಲ್ಲೇ ಒಂದು ನಾಟ್ಯ ತರಗತಿಯನ್ನು ನಡೆಸ್ತಾ ಇದ್ರು. ಸೊ ಅಲ್ಲಿಗೆ ನನ್ನನ್ನು ಅವರು ಸೇರಿಸಿದ್ರು. ನಾನಲ್ಲಿ 1.5-2 ವರ್ಷ ನಾನು ಎಲ್ಲ ಇದು ಮುಮ್ಮೇಳದ ಎಲ್ಲ ನಾಟ್ಯಾಭ್ಯಾಸವನ್ನು ನನಗೆ ಗುರುಗಳಾದಂಥ ಸಬ್ಬಣಗುಡಿ ರಾಮ್ಭಟ್ರು ನನಗೆ ಕಲಿಸಿದ್ರು. ಆಮೇಲೆ ಕಟೀಲಲ್ಲಿ ಒಂದು ಪ್ರದರ್ಶನ, ಭೀಮಶಂಕರ ಮಹಿಮೆ ಅಂತ ಹೇಳ್ಕೊಂಡು, ಅಲ್ಲಿ ಒಂದು ಷಣ್ಮುಖನ ಪಾತ್ರ, ಅದನ್ನು ನಾನು ನಿರ್ವಹಿಸಿದೆ. ಆಮೇಲೆ ನನಗೆ ನನ್ನ ತಂದೆಯವ್ರಿಗೆ ಏನು ಅನಿಸುತ್ತೆ ಏನೋ, ನಿನಗೆ ಹಿಮ್ಮೇಳ ಕಲಿಸ್ಬೇಕು, ನೀನು ಭಾಗವತಿಗೆ ಕಲಿತೀಯಾ ಅಥವಾ ಚೆಂಡೆಮದ್ದಲೆ ಕಲಿತೀಯಾ ಅಂತ ಕೇಳಿದರು. ನನಗೆ ಚೆಂಡೆಮದ್ದಲೆ ಆದೀತು ಅಂತ ನಾನು ಹೇಳಿದೆ. ಅದಕ್ಕಿಂತಲೂ ಹಿಂದೆ ಮೋಹನ್ ಬೈಪಡಿತಾಯರು, ಗುರುಗಳಾದಂಥ ಮೋಹನ್ ಬೈಪಡಿತಾಯರು ನನಗೆ ಒಂದು 4-5 ತರಗತಿಗಳನ್ನು ಮಾಡಿದ್ದಾರೆ ಮದ್ದಳೆ. ಆಮೇಲೆ ಅದು ಏನೋ ಡಿಸ್ಕಂಟಿನ್ಯೂ ಆಯಿತು. ಅದಾದ್ಮೇಲಿನ ಘಟನೆ ಇದು. ಅದಾದ್ಮೇಲೆ ನಾನು ನಾಟ್ಯ ತರಗತಿಗೆ ಸೇರಿದೆ. ಹಾಗೆ ಆಯಿತು. ಪುನಃ ನನಗೆ ತಂದೆಯವರು 2 ಆಪ್ಷನ್ ಇಟ್ಟರು, ನೀನು ಏನು ಕಲಿತಿ ಅಂತೇಳಿ. ನನಗೆ ಚೆಂಡೆಮದ್ದಲೆ ಕಲಿತೆ. ಸೊ ನನಗೆ ಯಾರು ಬರ್ತಾರೆ ಗೊತ್ತಿಲ್ಲ. ಒಬ್ಬರು ಬರ್ತಾರೆ, ಪುಂಡಿಕಾಯಿ ಕೃಷ್ಣ ಭಟ್ಟು ಅಂತೇಳಿ ಒಬ್ಬರು ಬರ್ತಾರೆ, ನನ್ನ ಗುರುಗಳನ್ನು. ಅವರು ತುಂಬ ದೂರದಿಂದ 40 ಕಿಲೋಮೀಟರ್ ದೂರದಿಂದ ಬರಬೇಕು. ಅವರು ಬಂದರು, ನನಗೆ
ಹೇಳಿಕೊಡ್ಲಿಕ್ಕೆ ಶುರು ಮಾಡಿದರು. ಆವಾಗ ನನಗೆ 5ನೇ ಕ್ಲಾಸ್ 6ನೇ ಕ್ಲಾಸು. ಪ್ರತಿ ವಾರ ಬರುವವರು, ವಾರ ಬಂದು ನಿಧಾನವಾಗಿ ಹೇಳಿಕೊಡುವವರು. ಅವರೇ ಹಾಡುವುದು, ನಾನು ನುಡಿಸಬೇಕು. ಹೇಳಿಕೊಡುವ ಕ್ರಮ ಏನಂದರೆ, ಅವರು ಬಾಯಿ ತಾಳ ಹೇಳ್ತಾರೆ, ನಾನು ಅದನ್ನು ತಾಳ ಹಾಕಿ ತೋರಿಸ್ತಾರೆ. ತಾಳ ಹಾಕಿ ನಾನು ಬಾಯಿ ತಾಳ ಗಟ್ಟಿ ಮಾಡಿಕೊಡ್ಬೇಕು ಫಸ್ಟಿಗೆ. ಅದು ಬಾಯಿಪಾಠ ಬರದೆ ತಾಳಕ್ಕೆ ಸರಿಯಾಗಿ ಹೇಳಲಿಕ್ಕೆ ಆಗದಿದ್ದರೆ ನನಗೆ ಅದನ್ನು ನುಡಿಸ್ಲಿಕ್ಕೆ ಕಲಿಸ್ತಾ ಇರಲಿಲ್ಲ ಅವರು. ಅದಷ್ಟು ಗಟ್ಟಿಯಾಗಬೇಕು. ಯಾವುದೇ ಮೊದಲೇ ವಾದಕನಿಗೆ ಮೊದಲು ತಾನು ನುಡಿಸುವ ನುಡಿತಗಳು ತಾಳ ಹಾಕಿ ಹೇಳಲಿಕ್ಕೆ ಬರಬೇಕು. ಅದು ಬರದಿದ್ದರೆ ಅದು ಗಟ್ಟಿ ಆಗಲಿಲ್ಲ ಅಂತ ಹೇಳಿ ಅರ್ಥ. ಅದು ಆದಮೇಲೆ ಮನಸ್ಸಲ್ಲಿ ಗಟ್ಟಿ ನಿಂತ ಮೇಲೆ ಮತ್ತೆ ನನಗೆ ಮದ್ದಳೆಯಲ್ಲಿ ನುಡಿಸ್ಲಿಕ್ಕೆ ಹೇಳಿಕೊಡ್ತಾ ಇದ್ರು. ಅದರ ಜೊತೆಗೆ ಅವರ ಗುರುಗಳು, ನನ್ನ ಪರಮ ಗುರುಗಳು ಕುದುರೆಕೊಳ್ಳು ರಾಮಭಟ್ರು, ಹಿರಿಯ ಕುದುರೆಕೊಳ್ಳು ರಾಮಭಟ್ರು. ಇಬ್ರು ಇದ್ದಾರೆ. ಹಿರಿಯ ಕುದುರೆಕೊಳ್ಳು ರಾಮಭಟ್ರ ಮಗ ಕಿರಿಯ ಕುದುರೆಕೊಳ್ಳು ರಾಮಭಟ್ರು. ಸೊ ಹಿರಿಯ ಕುದುರೆಕೊಳ್ಳು ರಾಮಭಟ್ರ ವಾದನ ವೈಖರಿ, ಅವರ ಇದು ಸ್ಪೆಷಾಲಿಟೀಸ್, ಅದರ ಬಗ್ಗೆ ಎಲ್ಲ ಹೇಳುವವರು. ಚಿಪಾರ್ ಕೃಷ್ಣ ಬಲ್ಲಾಳರ ವಾದನ ವೈಖರಿ, ಅದರ ಸ್ಪೆಷಾಲಿಟಿ ನನ್ನ ಗುರುಗಳು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಇವರು ಹಿರಿಯ ಬಲಿಪನಾರಾಯಣ ಭಾಗವತರು, ಅದು ಅವರು ಇದು ಹಿರಿಯ ಬಲಿಪನಾರಾಯಣ ಭಾಗವತರ ಮೊಮ್ಮಗ ಕಿರಿಯ ಬಲಿಪನಾರಾಯಣ ಭಾಗವತರು, ಅವರು ಇವರು ಭಾವ ಸಂಬಂಧಿ. ಸೊ ಆ ಒಂದು ಹಿನ್ನೆಲೆಯನ್ನು ನನಗೆ ಅವರ ಅನುಭವಗಳನ್ನೆಲ್ಲ ಹೇಳುವವರು. ಸೊ ಇದೆಲ್ಲ ಕಲಿಕೆಯ ಭಾಗವಾಗಿ ನನಗೆ ಬಲಿಪ ಘರಾಣೆ ಅಥವಾ ಬಲಿಪ ಮಟ್ಟು ಅದರ ಒಂದು ಫ್ಲೇವರ್ನ ಪರಿಚಯ ಆಯಿತು ನನಗೆ. ಸೊ ಹೀಗೆ ಕಲಿತಾ ಕಲಿತಾ ತುಂಬ ಅಕ್ಕರೆಯಿಂದ ಕಲಿಸಿಕೊಟ್ಟಿದ್ದಾರೆ. ನಾನು ಅವರಿಗೆ ನಾನು ಕೊಡುವ ಏನು ದಕ್ಷಿಣ ಕೊಡುವ ಪರಿಸ್ಥಿತಿಯಲ್ಲಿ ಇರಲ್ಲ, ನನ್ನ ತಂದೆಯವರು ಕೊಡ್ತಾ ಇದ್ರು. ಆದ್ರೆ ನನಗೀಗ ಅನಿಸ್ತದೆ ಅವರಿಗೆ ಕೊಟ್ಟದ್ದು ಏನು ಸಾಲದು ಅಂತ ಅನಿಸ್ತದೆ. ಅವ್ರಿಗೇನು ಅಪೇಕ್ಷೆ ಕೂಡ ಪಡ್ತಾ ಇರಲಿಲ್ಲ. ತುಂಬ ಒಂದು ಅವರು ಈಗ ನಾನು ಏನು ನುಡಿಸ್ತೇನೆ ಅದು ನನಗೆ ಅವರು ಹಾಕಿದ ಭಿಕ್ಷೆ ಅಂತ ನಾನು ಎನಿಸ್ತೇನೆ. ಪುಂಡಿಕಾಯ ಕೃಷ್ಣ ಭಟ್ರ ಭಿಕ್ಷೆಯನ್ನು ನಾನಿವತ್ತು ಅದೇ ಭಿಕ್ಷೆಯಲ್ಲಿ ನಾನಿವತ್ತು ಬದುಕ್ತಾ ಇರೋದು, ಅಷ್ಟು ಹೇಳ್ತೇನೆ ನಾನು. ಹಾಗೆ ಕಲಿತು ಆಮೇಲೆ ಗೋವಿಂದ ನಾಯಕ್ ಪಾಲೇಚಾರು ಅಂತ ಹೇಳಿ ಅವರು ಅಲ್ಲಿ ಈಗ ಅವರು ಹವ್ಯಾಸಿಯಾಗಿ ತಮ್ಮ ವೃತ್ತಿಯನ್ನು ಇದು ಮಾಡ್ತಾ ಇದ್ದಾರೆ, ಮತ್ತೆ ಮಕ್ಕಳಿಗೆ ಹೇಳಿಕೊಡ್ತಾ ಕೂಡ ಇದ್ದಾರೆ. ಅವರ ಪರಿಚಯ ಆಯಿತು. ಅವರು ನಮ್ಮ ತಂದೆಯವರ ತುಂಬ ಸ್ನೇಹಿತರು. ಅವರು ಅಗರಿ ಶ್ರೀನಿವಾಸ್ ಭಾಗವತರೊಟ್ಟಿಗೆ ತುಂಬ ಒಡನಾಟದಿಂದ ಇದ್ದವರು. ಮೇಳ ತಿರುಗಾಟ, ಕೊಲ್ಲೂರು ಮೇಳದಲ್ಲಿ ತಿರುಗಾಟ ಮಾಡಿದವರು. ಅವರ ಪರಿಚಯ ಆಯಿತು. ಅವರು ಈ ಭಾಗವತನ ಜೊತೆಗೆ ಮದ್ದಳೆ ವಾದಕ ಯಾವ ರೀತಿಯಲ್ಲಿ ಒಂದು ಒಡನಾಟ ಹೊಂದಬೇಕು, ಅಂದರೆ ಕಲೆಯಲ್ಲಿ ಮದ್ದಳೆ ವಾದನ ಹೇಗಿರಬೇಕು ಭಾಗವತಿಗೆ ಆಗುವಾಗ ಅವರು ಭಾಗವತಿಗೆ ಮಾಡ್ತಾ ಇದ್ರು, ನಾನು ಮೊದಲೇ ನುಡಿಸ್ತಾ ಇದ್ದೆ. ಸೊ ಅದು ಕೂಡ ಕಲಿಕೆಗೆ ಪೂರಕ ಆಯಿತು. ಕೆಲವಾರು ನನಗೆ ಭಾಗವತಿಗೆಯನ್ನು ಒಂದು 4-5 ಕ್ಲಾಸ್ ಮಾಡಿದ್ದಾರೆ ಅವರು. ಸೊ ಸ್ವಲ್ಪ ನನಗೆ ಒಂದು ಎಂಟ್ರಿ, ಅದು ಭಾಗವತಿಗೆ ಅಂದರೆ ಹೇಗಿರ್ತದೆ ಅಂತ ಹೇಳುವ ಸಣ್ಣದಿರುವಾಗ ಎಂಟ್ರಿ ಇದು ಓಪನಿಂಗ್ ಸಿಕ್ಕಿತ್ತು ನನಗೆ. ಸೊ ಈ ರೀತಿ ಒಂದು ನನ್ನ ಕಲಿಕೆಯ ಒಂದು ವಿಧಾನ ಅಂತ ಹೇಳ್ಬೋದು ನನಗೆ. ನೀವು ಇಷ್ಟು ಕಲ್ತಿದ್ದೀರಿ, ಯಾಕಂದರೆ ನಿಮಗೆ ತಾವಾಗಲೇ ಹೇಳಿದಾಗೆ ಬಹಳಷ್ಟು ಮೇರು ಕಲಾವಿದರ ಒಡನಾಟ ನಿಮಗೆ ಸಿಕ್ಕಿತ್ತು. ಅದೇ ರೀತಿ ಅವರಿಗೆ ಯಾರೆಲ್ಲ ಕಲಿಸಿದಾರೋ ಅವರ ಛಾಯೆ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗಿತ್ತು. ಇಷ್ಟೆಲ್ಲ ಇದ್ದರೂ ಕೂಡ ತಾವು ಮೇಳಗಳಲ್ಲಿ ಮುಂದುವರಿಯುವಂಥ ಯೋಚನೆಯನ್ನು ಯಾಕೆ ಮಾಡಲಿಲ್ಲ? ಕೇವಲ ಒಬ್ಬ ಹವ್ಯಾಸಿ ಕಲಾವಿದನಾಗಿ ಮಾತ್ರ ತಾವು ಮುಂದುವರಿತಾ ಇದ್ರಿ, ಯಾಕೆ ಅಂತ? ಅದಕ್ಕೆ ಹಲವಾರು ಕಾರಣಗಳಿದೆ ಮೇಳಗಳಲ್ಲಿ ಮುಂದುವರಿಲಿಕ್ಕೆ. ಆವಾಗ ನಮಗೆ ಒಂದು ನಮ್ಮ ಕೌಟುಂಬಿಕ ಹಿನ್ನೆಲೆ, ಕಲಿಕೆ, ನಾನು ಇದು ಕಾಲೇಜಲ್ಲಿ ಕಲಿತಾ ಇರುವಾಗ ಕೆಲವಾರು ಪ್ರಭಾವಗಳು, ಅಂದರೆ ಮೇಳದಲ್ಲಿ ಹೋದರೆ ಅಷ್ಟು ಸಂಪಾದನೆ ಆಗ್ಲಿಕ್ಕಿಲ್ವಾ ಏನೋ ಹೇಳುವ ಇದು, ಮತ್ತೆ ಆಗ ಅಷ್ಟೇ ಇದ್ದದ್ದು, ತುಂಬ ಸಂಪಾದನೆ ಏನಿರಲಿಲ್ಲ. ಮತ್ತೆ ಕಲಿಬೇಕು ಅಂತ ಹೇಳುವ ತುಡಿತ. ನಾನು LLB ಮಾಡ್ತಾ ಇದ್ದೆ. LLB ಆದ್ಮೇಲೆ ನಂಗೆ ಒಂದು ಅಡ್ವೊಕೇಟ್ ಆಗಬೇಕು ಅಂತ ಒಂದು ಆಸೆ ಇತ್ತು. ಒಂದು ಎಸ್ಟಾಬ್ಲಿಷ್ಡ್ ಅಡ್ವೊಕೇಟ್ ಆಗಬೇಕು ಅಂತ ಹೇಳಿದ್ರು ತುಂಬ ಕಷ್ಟವೇ, ಅಷ್ಟು ಸುಲಭದ ಕೆಲಸ ಅಲ್ಲ, ತುಂಬ ಆರ್ಥಿಕ ಹಿನ್ನೆಲೆ ಕೂಡ ಬೇಕಾಗ್ತದೆ. ಸೊ ಅದೆಲ್ಲ ಮನಸ್ಸಲ್ಲಿ ಇದ್ದ ಕಾರಣ ನನಗೆ ಮೇಳದಲ್ಲಿ ವ್ಯವಸಾಯ ಮಾಡಿದ್ರೆ ಸ್ವಲ್ಪ ನಿಭಾಯಿಸಲಿಕ್ಕೆ ಕಷ್ಟ ಆಗ್ಬೋದೋ ಏನೋ ಅಂತ ಹೇಳುವ ಒಂದು ಪರಿಸ್ಥಿತಿ. ನನಗೆ ಹವ್ಯಾಸಿಯಾಗಿ ಯಕ್ಷಗಾನಗಳು ಆವಾಗ ಸಿಗ್ತಾ ಇತ್ತು. ನನ್ನ ವಿದ್ಯಾಭ್ಯಾಸಕ್ಕೂ ಕೂಡ ಅದು ಪೂರಕ ಆಗಿಯೇ ಇತ್ತು, ಫೀಸ್ ಭರಿಸೋದು ಅದು ಇದು ಅಂತೆಲ್ಲ ಹೇಳ್ಕೊಂಡು. ಸೊ ಹಾಗೆ ಆ ನಿರ್ಧಾರ ಬರಲಿಕ್ಕೆ ನನಗೆ ಧೈರ್ಯ ಬರಲಿಲ್ಲ. ನಾನು ಮೇಳಕ್ಕೆ ಹೋಗಲೇಬೇಕು ಅಂತ ಹೇಳುವ ನಿರ್ಧಾರ ತಗೊಳ್ಳಿಕ್ಕೆ. ಹೋಗ್ತಿದ್ರೆ ಆಗ್ತಿತ್ತ ಏನೋ ಗೊತ್ತಿಲ್ಲ. ಈ ವಿದ್ಯಾಭ್ಯಾಸದಲ್ಲೇ ಕಂಟಿನ್ಯೂ ಆದೆ. ಆಮೇಲೆ ನನಗೆ
ಕೆಲಸ ಸಿಕ್ಕಿತು. ಶ್ರೀನಿವಾಸ್ ಕಾಲೇಜಲ್ಲಿ ನಾನು ಸ್ವಲ್ಪ ಒಂದೊಂದು 6 ತಿಂಗಳು ಲೆಕ್ಚರರ್ ಆಗಿ ದುಡಿದೆ. ಆಮೇಲೆ ಕರ್ನಾಟಕ ಬ್ಯಾಂಕಿನ ಕೆಲಸ ಸಿಕ್ಕಿತು. ಹಾಗೆ ವೃತ್ತಿಪರನಾಗಿ ನಾನು ಮೇಳ ತಿರುಗಾಟ ಮಾಡುವಂತಹ ಒಂದು ಪ್ರಸಕ್ತಿ ನನಗೆ ಆಗಲಿಲ್ಲ. ಸರ್, ಈಗ ತಮಗೆ ಹಲವಾರು ಕಡೆ ಸನ್ಮಾನ ಎಲ್ಲ ನಡೆದಿದೆ. ಆದರೆ ಒಂದು ಕಡೆಯ ಸನ್ಮಾನದಲ್ಲಿ ತಾವು ಹೇಳ್ತೀರಿ, ಒಬ್ಬ ಕಲಾವಿದನಿಗೆ ರಸವನ್ನು ಉತ್ಪಾದಿಸಿ ಅದನ್ನು ಇವರಿಗೆ ಪ್ರೇಕ್ಷಕರಿಗೆ ತಲುಪಿಸುವುದಕ್ಕೆ ಕಾರ್ಯತ್ರಿ ಹೇಳುವಂಥ ಒಂದು ಪ್ರತಿಭೆ ಬೇಕಾಗ್ತದೆ. ಅದೇ ರೀತಿ ಅಲ್ಲಿ ಆದಂಥ ರಸೋತ್ಪತ್ತಿಯನ್ನು ನಾವೇನಾದರೂ ಅದನ್ನು ಆನಂದಿಸಬೇಕು ಅಂತಾದರೆ ಅದಕ್ಕೆ ಭಾವಿತ್ರಿ ಹೇಳುವಂಥ ಪ್ರತಿಭೆ ಕೂಡ ಬೇಕಾಗ್ತದೆ ಹೇಳುವಂಥದ್ದು. ಈ ವಿಷಯವನ್ನು ನಾನು ಯಾಕೆ ತರ್ತಿದ್ದೇನೆ ಹೇಳಿದರೆ, ಪ್ರತಿಯೊಂದು ಕಲೆಗೂ ಕೂಡ ಒಬ್ಬ ಪ್ರಜ್ಞಾವಂತ ಪ್ರೇಕ್ಷಕ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ ಹೇಳುವಂಥದ್ದನ್ನು ಹೆಚ್ಚು ಕಡಿಮೆ ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ಮಾತು. ತಾವು ಹೇಳಿದ ಪ್ರಕಾರ ಪ್ರಜ್ಞಾವಂತ ಪ್ರೇಕ್ಷಕ ಆಗಬೇಕು ಅಂತಾದರೆ ತಮ್ಮ ಮಾತಿನಲ್ಲಿ ಅವನಲ್ಲಿ ಒಂದು ಭಾವಿತ್ರಿ ಪ್ರತಿಭೆ ಹೇಳುವಂಥದ್ದು ಇರಬೇಕಾಗ್ತದೆ. ಇಲ್ಲದಿದ್ದರೆ ಅಲ್ಲಿ ಆಗುವಂಥ ಕಲೆಯಲ್ಲಿ ಆಗುವಂಥ ರಸೋತ್ಪತ್ತಿ ಆಗಿರ್ಬೋದು, ಭಾವೋತ್ಪತ್ತಿ ಆಗಿರ್ಬೋದು, ಅಥವಾ ಸತ್ವೋತ್ಪತ್ತಿ ಆಗಿರ್ಬೋದು, ಅದನ್ನು ಆನಂದಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಬ್ಬ ಪ್ರೇಕ್ಷಕ ಯಾವ ರೀತಿ ಭಾವೈತ್ರಿ ಪ್ರತಿಭೆಯನ್ನು ತನ್ನಲ್ಲಿ ತಾನು ರೂಢಿಸ್ಕೊಳ್ಬೋದು, ಅದೇ ರೀತಿ ಯಾಕೆ ಅದು ಬಹಳ ಮುಖ್ಯ ಆಗ್ತದೆ ಹೇಳುವಂಥದ್ದು. ತುಂಬ ಒಳ್ಳೆ ಗಂಭೀರವಾದ ಪ್ರಶ್ನೆ ಕೇಳಿದ್ರಿ. ಕಾರೈತ್ರಿ ಪ್ರತಿಭೆ ಮತ್ತು ಭಾವೈತ್ರಿ ಪ್ರತಿಭೆ ಅಂತ ಹೇಳೋದು ಅದು ನಮ್ಮ ಭಾರತೀಯ ಸೌಂದರ್ಯ ಶಾಸ್ತ್ರದ 2 ತುಂಬ 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 ಪ್ರಾಮುಖ್ಯವಾದಂತಹ 2 ಅಂಶಗಳು. ಕಾರೈತ್ರಿ ಪ್ರತಿಭೆ ಕ್ರಿಯೇಟಿವ್ ಟ್ಯಾಲೆಂಟ್, ನಿಮ್ಮ ಪ್ರತಿಭೆ, ಒಬ್ಬ ಕಲಾವಿದನಲ್ಲಿ ಇರುವಂತಹ ಪ್ರತಿಭೆ. ಭಾವೈತ್ರಿ ಪ್ರತಿಭೆ ಅದನ್ನು ಸಹೃದಯನ ಲಕ್ಷಣ. ಅದು ಭಾವೈತ್ರಿ ಪ್ರತಿಭೆ. ಸಹೃದಯ ಅಂದ್ರೆ ಒಳ್ಳೆ ಹೃದಯ ಹೊಂದಿದವ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಒಳ್ಳೆ ಹೃದಯ ಹೊಂದಿದವ ಸುಹೃದಯಿ. ಸಹೃದಯಿ ಅಂದ್ರೆ ಒಬ್ಬ ಕಲಾವಿದ ಏನ್ ಮಾಡ್ತಾನೆ ಆ ಕಲಾವಿದನ ನೆಲೆಯಲ್ಲಿ ನಿಂತು ಅದನ್ನು ನೋಡುದು ಒಂದಾದ್ರೆ, ಮತ್ತೊಂದು ಕಲೆಯ ಹಿನ್ನೆಲೆಯಲ್ಲಿ ನಿಂತು ನೋಡುದು. ಕಲೆಯನ್ನು ಪೂರ್ತಿಯಾಗಿ ಅರಿವಿನಿಂದ ಜಾಗೃತ ಸ್ಥಿತಿಯಲ್ಲಿ ನಿಂತು ಆಸ್ವಾದಿಸುವುದು. ಅದು ಸಹೃದಯಿ ಲಕ್ಷಣ, ಸಹೃದಯನ ಲಕ್ಷಣ. ಸೊ ಈ ಸಹೃದಯನಲ್ಲಿ ಈ ಭಾವೈತ್ರಿ ಪ್ರತಿಭೆ ಬೇಕಾಗ್ತದೆ. ಯಕ್ಷಗಾನದ ಮಟ್ಟಿಗೆ ಅಂತಲ್ಲ, ಯಾವುದೇ ಕಲೆಗಳಲ್ಲಾಗ್ಲಿ ಈ ಭಾವೈತ್ರಿ ಪ್ರತಿಭೆ ಅಂತ ಹೇಳೋದು ಅದು ಕಲೆಯ ಒಂದು ಔನ್ನತ್ಯಕ್ಕೆ ಅದು ದಾರಿ ಮಾಡಿ ಕೊಡ್ತದೆ. ಭಾವೈತ್ರಿ ಪ್ರತಿಭೆ ಇಲ್ಲದ ಒಬ್ಬ ಪ್ರೇಕ್ಷಕ ಏನನ್ನ ಆನಂದಿಸ್ತಾನೆ, ಅದು ಕೇವಲ ಒಂದು ಮೇಲಿಂದ ಮೇಲಿನ ಒಂದು ಏನು ಮೇಲಿಂದ ಮೇಲೆ ಆಗುವಂತಹ ಒಂದು ಕೆಳಮಟ್ಟದ ಆನಂದದ ನೆಲೆಗಳೇನಿದೆ ಅದನ್ನು ಆನಂದಿಸ್ತಾನಲ್ಲದೆ, ತೀರಾ ಒಳಗಿನ ಗಂಭೀರವಾದಂತಹ ಮತ್ತೆ ಅದು ಹೃದಯಕ್ಕೆ ಮುಟ್ಟಿ ಮನಸ್ಸಿಗೆ ಸತ್ವೋದ್ರೇಕವನ್ನು ಕೊಡುವಂತಹ ಆನಂದ, ಒಂದು ಎಟರ್ನಲ್ ಬ್ಲಿಸ್ ಅಂತ ಕರೀತಾರೆ. ಅದಕ್ಕೆ ಆ ಎಟರ್ನಲ್ ಬ್ಲಿಸ್ ನಮಗೆ ಸಿಗಬೇಕಿದ್ರೆ ಪ್ರೇಕ್ಷಕನಲ್ಲಿ ಭಾವೈತ್ರಿ ಪ್ರತಿಭೆ ಬೇಕಾಗ್ತದೆ. ಇದನ್ನು ಹೇಗೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಹೇಗೆ ನಿರೀಕ್ಷಿಸ್ಬೋದು ಅಂದರೆ, ಅದನ್ನು ನಾವು ನಿರೀಕ್ಷಿಸ್ಬೋದು ಅಥವಾ ಈ ಒಬ್ಬ ಪ್ರೇಕ್ಷಕರಲ್ಲಿ ನಾವು ಇದನ್ನು ಹೇರ್ಲಿಕ್ಕೆ ಆಗುದಿಲ್ಲ. ಅದು ಅವರವರಿಗೆ ಬಿಟ್ಟದ್ದು. ಪ್ರೇಕ್ಷಕರು ಬರೋದು ತತ್ಕ್ಷಣದ ಒಂದು ರಿಲೀಫಿಗೋಸ್ಕರ ಬರ್ತಾರೆ. ಅವರ ಜೀವನದ ಜಂಜಾಟಗಳನ್ನೆಲ್ಲ ಮರೆತು ಹೋಗ್ಲಿಕ್ಕೆ ಬರ್ತಾರೆ ಅವರು. ಸೊ ಅವರಿಗೆ ಇಷ್ಟು ದೊಡ್ಡ ಒಂದು ಕಟ್ಟವನ್ನು ನಾವು ಅವರ ತಲೆ ಮೇಲೆ ಹೇರಬಾರ್ದು. ಆದರೂ ಕಲಾವಿದನಲ್ಲಿ ಒಂದು ನಿರೀಕ್ಷೆ ಇರ್ತದೆ. ಯಾವುದನ್ನು ಮೆಚ್ಚಿದ್ರೆ, ಈಗ ಒಬ್ಬ ಕಲಾವಿದನಾಗಿ ನಾನು ಹೇಳ್ತೇನೆ, ನನಗೆ ಇದು ನನ್ನ ಒಂದು ಪರ್ಫಾರ್ಮೆನ್ಸ್ ಏನೋ ಒಂದು ನುಡಿಸಿದೆ, ಅದನ್ನು ಕೆಲವರು ಮೆಚ್ಚುತ್ತಾರೆ, ಮೆಚ್ಚಿ ಭಾರಿ ಒಳ್ಳೆದಾಗಿದೆ ಅಂತ ಹೇಳ್ತಾರೆ. ನನಗೆ ಅನಿಸ್ತದೆ, ಅಲ್ಲ ಇದು ಒಳ್ಳೆದಾಗಿದೆ, ಧನ್ಯವಾದ ಅಂತ ಹೇಳ್ತೇನೆ. ಆದರೆ ಇನ್ನೂ ಕೆಲವೊಂದು ಪರ್ಫಾರ್ಮೆನ್ಸ್ ಬರುವಾಗ ಅದನ್ನು ಮೆಚ್ಚಿದ್ರೆ ನಂಗೆ ನಿಜವಾದ ಆನಂದ ಆಗ್ತದೆ. ಯಾಕೆಂದ್ರೆ ಅದರಲ್ಲಿ ಸತ್ವ ಇತ್ತು. ಇದರಲ್ಲಿ ವಿದ್ಯೆ ಇಲ್ಲ, ಸತ್ವ ಇಲ್ಲ ಅಂತಲ್ಲ, ಇದರಲ್ಲಿ ಇತ್ತು. ಬಟ್ ಇಷ್ಟು ಪ್ರೊಫೌಂಡಿಟಿ ಇರಲಿಲ್ಲ, ಇಷ್ಟು ಗಾಢತೆ ಇರಲಿಲ್ಲ. ಸೊ ಈ ಗಾಢತೆ ಪ್ರೊಫೌಂಡಿಟಿ ಎಲ್ಲ ಬರುವುದು ಆ ಭಾವೈತ್ರಿ ನೆಲೆಗಟ್ಟಲ್ಲಿ ಒಬ್ಬ ಸಹೃದಯನಾಗಿ ಕಲೆಯ ಸತ್ವವನ್ನು ತನ್ನೊಳಗೆ ಮಾಡಿಕೊಂಡು ನೋಡಿದಾಗ ಬರುವುದು. ಇದಾಗಬೇಕಿದ್ರೆ ಕಲೆಯ ಬಗ್ಗೆ ಬೇಸಿಕ್ ಜ್ಞಾನ ಖಂಡಿತ ಬೇಕು. ಕಲೆಯ ಎಲ್ಲ ಅಂಗಗಳ ಪರಿಚಯ ಬೇಕು. ಇದು ಪ್ರೇಕ್ಷಕನಾದವನಿಗೆ ಕಲೆಯ ಭಾಷೆ ಗೊತ್ತಬೇಕು. ಭಾಷೆ ಪ್ರತಿಯೊಂದಕ್ಕೂ, ಈ ಭಾಷೆ ಅಂತ ಹೇಳೋದಕ್ಕಿಂತಲೂ ನಾನು ಕಲೆಗೆ ಒಂದು ಅದರದ್ದೇ ಆದ ವ್ಯಾಕರಣ ಇರ್ತದೆ. ಆ ವ್ಯಾಕರಣದ ಒಂದು ಸ್ವಲ್ಪ ಮಟ್ಟಿನ ಅನುಭವ ಅಥವಾ ಸ್ವಲ್ಪ ಮಟ್ಟಿನ ಅರಿವು ಇದ್ರೆ
ಭಾವೈತ್ರಿ ಪ್ರತಿಭೆ ಅಂತ ಹೇಳುದು, ಪ್ರೇಕ್ಷಕನಲ್ಲಿ ಭಾವೈತ್ರಿ ಪ್ರತಿಭೆ ತನ್ನಷ್ಟಕ್ಕೆ ಜಾಗೃತ ಆಗ್ತದೆ. ನೋಡ್ತಾ 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 ಬೆಳೀತದೆ. ಒಂದು 5 ವರ್ಷ ಯಕ್ಷಗಾನ ಒಬ್ಬ ನೋಡಿದ ಮೇಲೆ ಅವನಿಗೆ ಅದರಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಾಗ್ತದೆ. ಅವನಿಗೆ ಯಾವುದಕ್ಕೆ ಕೈ ಚಪ್ಪಾಳೆ ತಟ್ಟಬೇಕು, ಯಾವುದಕ್ಕೆ ಕೈ ಚಪ್ಪಾಳೆ ತಟ್ಟಬಾರದು ಅಂತ ಹೇಳುದು ಗೊತ್ತಾಗ್ತದೆ. ಸೊ ಇದು ಇಟ್ಸ್ ಅ ಕಂಟಿನ್ಯೂಸ್ ಪ್ರೋಸೆಸ್ ಭಾವೈತ್ರಿ ಪ್ರತಿಭೆ ಅಂತ ಹೇಳುದು. ಅದು ಅಂತ ಭಾವೈತ್ರಿ ಪ್ರತಿಭೆ ಇದ್ದ ಒಬ್ಬ ಪ್ರೇಕ್ಷಕ ನಮ್ಮನ್ನು ಗಮನಿಸಿದ್ರೆ ಅದರಿಂದ ಆಗುವ ಸಂತೋಷ ಅದು ಹೇಳಲಿಕ್ಕೆ ಆಗುದಿಲ್ಲ. ಸೊ ಇದೊಂಥರ ಹೇಗೆ ಅಂತಂದ್ರೆ ತುಂಬಾ ಸರ್ಫೇಸ್ ಅಂದ್ರೆ ಎಲ್ರಿಗೂ ಅರ್ಥ ಆಗುವ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಒಬ್ಬ ಸರ್ಫೇಸ್ ಲೆವೆಲ್ ಅಲ್ಲಿ ಮಾತನಾಡಿದ್ರೆ ಇನ್ನೊಬ್ಬ ಕಂಪ್ಲೀಟ್ ಡೆಪ್ತ್ ಅನ್ನು ಅರ್ಥ ಮಾಡಿಕೊಳ್ತಾನೆ ಅಂತ ಕೂಡ ನಾವು ಹೇಳ್ಬೋದು. ಖಂಡಿತ. ಅದೇ ರೀತಿಗೆ ನೀವು ಹೇಳ್ಬೇಕಾದ್ರೆ ಒಂದು ಮಾತನ್ನ ಹೇಳಿದ್ರಿ, ಯಾವುದಕ್ಕೆ ಚಪ್ಪಾಳೆ ತಟ್ಟಬೇಕು, ಯಾವುದಕ್ಕೆ ಚಪ್ಪಾಳೆ ತಟ್ಟಬಾರದು ಅಂತ. ಈ ವ್ಯತ್ಯಾಸ ಗೊತ್ತಾಗುವಂಥದ್ದು ಕಲಾವಿದನ ಹಾಗೂ ಕಲೆಯ ಬೆಳವಣಿಗೆ ಕೂಡ ಮುಖ್ಯ ಅಲ್ವಾ? ಇದು ಖಂಡಿತ ಮುಖ್ಯವೇ. ಕಲೆ ಒಳಗಿಂದ ಬೆಳಿಬೇಕು ಅಂತಿದ್ರೆ ಪ್ರೇಕ್ಷಕನ ಪಾತ್ರವೂ ತುಂಬಾ ಇದೆ. ಪ್ರೇಕ್ಷಕ ಎಲ್ಲದಕ್ಕೂ ಕೈ ಚಪ್ಪಾಳೆ ತಟ್ಟಿ ಯಾವ ಪ್ರದರ್ಶನ ಮಾಡಿದ್ರೂ ಕೈ ಚಪ್ಪಾಳೆ ತಟ್ಟಿದ್ರೆ ಅದೇ ಬೆಳೀತದೆ. ಅದು ತುಂಬಾ ಅಪಾಯ. ನಿಜವಾಗಿ ಒಳ್ಳೆ ಒಬ್ಬ ಕಲಾವಿದ ಪ್ರದರ್ಶನ ಕೊಟ್ಟಾಗ ಅದಕ್ಕೆ ಮಾತ್ರ ನಾವು ಮನ್ನಣೆ ಇಟ್ಟರೆ ಅದು ಕಲೆ ಒಳಗಿಂದ ಬೆಳಿಲಿಕ್ಕೆ ಕಾರಣ ಆಗ್ತದೆ. ಕಲೆಯ ನಿಜವಾದ ಸತ್ವ ಪಸರಿಸಲಿಕ್ಕೆ ಕಾರಣ ಆಗ್ತದೆ. ಇನ್ನೊಂದು ನಾನು ತುಂಬಾ ಇದು ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದಂತ ಅಂದ್ರೆ, ನಿಜವಾದ ಕಲೆ, ನಿಜವಾದ ಒಂದು ಒಳ್ಳೆಯ ಒಂದು ಪ್ರದರ್ಶನ ಯಾರಾದರೂ ಮಾಡಿದ್ರೆ ಅವರಿಗೆ ಹೋಗಿ ನೀವು ಬೆನ್ನು ತಟ್ಟಿ ಅವರನ್ನು ಅಭಿನಂದಿಸಬೇಕು. ಆ ಕಲಾವಿದನನ್ನು ಅಭಿನಂದಿಸಿ ಸಿಕ್ಕಲ್ಲಿ ಅವರ ಬಗ್ಗೆ ಆ ಕಲೆಯ ಅಥವಾ ಆ ಪ್ರದರ್ಶನದ ಬಗ್ಗೆ ಹೇಳ್ತಾ ಬರಬೇಕು. ಹೇಳ್ತಾ ಬಂದಾಗ ಅದು ಪ್ರಚಾರ ಆಗ್ತದೆ. ಪ್ರಚಾರ ಆದಾಗ ಅದು ಒಳ್ಳೆದಂತ ಜಾಸ್ತಿ ಎಸ್ಟಾಬ್ಲಿಷ್ ಆಗ್ತದೆ ಅಂತ. ನಿಮ್ಮಲ್ಲಿ ವೈರಲ್ ಆದಾಗ ಮೌಖಿಕವಾಗಿ ವೈರಲ್ ಆಗಬೇಕು. ಈಗ ಅದೆಲ್ಲ ಅಗತ್ಯ ಇದೆ. ಕಲೆ ಬೆಳಿಬೇಕು ಅಂತಿದ್ರೆ ಇಂಥ ಅಡ್ವರ್ಟೈಸ್ಮೆಂಟ್ಗಳು ತುಂಬಾ ಅಗತ್ಯ ಇದೆ. ಇಲ್ದಿದ್ರೆ ಯಾವುದು ನೆಗೆಟಿವೇ ಬೆಳೆದು ಬೀಳುತ್ತದೆ, ಪಾಸಿಟಿವ್ ಬೆಳೆಯುವುದಿಲ್ಲ. ಇದು ಪ್ರೇಕ್ಷಕನಾದವನಲ್ಲಿ ಮತ್ತೆ ಸಹ ಕಲಾವಿದನಲ್ಲಿ ಕೂಡ ಆಯ್ತು. ಒಬ್ಬ ಭಾಗವತ ಚಂದ ಹಾಡಿದ, ಅವರಿಗೆ ಆ ಮದ್ದಳೆಗಾರನಿಗೆ ಅರ್ಥ ಆಯಿತು ಆ ಭಾಗವತ ಚಂದ ಹಾಡಿದಾನಂತೇಳಿ. ಅದನ್ನು ತುಂಬಾ ಜನರ ಹತ್ರ ಹೇಳ್ತಾ ಬರಬೇಕು ನಾವು. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಕಲೆಯ ಪ್ರಸರಣ, ಕಲೆಯ ಒಂದು ಉನ್ನತೀಕರಣಕ್ಕೆ ತುಂಬಾ ಕಾಣಿಕೆಯನ್ನು ನೀಡುವಂತಹದ್ದು. ಇದು ಕಲಾವಿದನ ಜವಾಬ್ದಾರಿಯೂ ಹೌದು, ಪ್ರೇಕ್ಷಕನ ಜವಾಬ್ದಾರಿಯೂ ಹೌದು. ಸರ್, ಈಗ ನೀವು ಹೇಳಬೇಕಾದ್ರೆ ಹೇಳಿದ್ರಿ, ಒಬ್ಬ ಭಾಗವತ ಚೆನ್ನಾಗಿ ಭಾಗವತಿಗೆ ಅಥವಾ ಹಾಡನ್ನು ಹಾಡಿದಂತಂದರೆ ಮದ್ದಳೆಯವನು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಳಬೇಕು ಅಂತ. ಈಗ ಇನ್ನೊಂದು ಕಡೆಯಲ್ಲಿ ನೋಡಿದರೆ ಕೆಲವು ಪ್ರಶ್ನೆಗಳು ಬರುವಂಥದ್ದು ಇದೆ, ಅಥವಾ ಕಲಾವಿದರ ನಡುವಲ್ಲಿ ಇರ್ಬೋದು ಅಥವಾ ಪ್ರೇಕ್ಷಕರ ನಡುವಲ್ಲಿ ಇರ್ಬೋದು. ಅವು ಆರ್ನ ಮದ್ದಳೆ ಚೆಂಡೆನುಂಗುಂಡಿಗೆ, ಆರ್ನ ಹಿಮ್ಮೇಳಿತ್ತಂಡ ವೇಷ ತೊಜ್ಜಿಗೆ, ಆರ್ನ ಹಿಮ್ಮೇಳಿತ್ತಂಡ 6 ಚೆಂಡೆ ಮದ್ದಳಿತ್ತಂಡ ಪದ್ಯಕ್ಕೆ ನೆಜ್ಜಿಗೆ ಅಂತ ಹೇಳಿಕೊಂಡು, ಇದು ಎಷ್ಟು ಸರಿ ಎಷ್ಟು ತಪ್ಪು ಹೇಳುವಂಥದ್ದು ಮತ್ತಿನ ಪ್ರಶ್ನೆ ಆದರೂ ಕೂಡ ಮೊಟ್ಟ ಮೊದಲಾಗಿ ಇಂಥ ಹೇಳಿಕೆಗಳು ಬರುವುದಕ್ಕೆ ಕಾರಣ ಏನು? ಮತ್ತು ಒಬ್ಬ ಹಿಮ್ಮೇಳವಾದಕ ಚೆಂಡೆಯವನಾಗಿರ್ಬೋದು ಮದ್ದಳೆಯವನಾಗಿರ್ಬೋದು ವೇಷ ಹಾಗೂ ಭಾಗವತಿಕೆಯನ್ನು ಹೊಂದಿಸಿಕೊಂಡು ಆತನ ಕೌಶಲ್ಯ ಏನಿದೆ ಅದನ್ನು ಕೂಡ ತೋರಿಸಿಕೊಂಡು ಒಂದು ಇಡೀ ರಂಗಸ್ಥಳದಲ್ಲಿರುವಂಥ ಎಲ್ಲರೂ ಕೂಡ ಮೆರೆಯುವ ಹಾಗೆ ಯಾವ ರೀತಿ ರಂಗಕೃಷಿ ಮಾಡ್ಬೋದು ಅಂತ. ಯಕ್ಷಗಾನ ಅಂತ ಹೇಳೋದು ಒಂದು ಸಿಸ್ಟಮಿಕ್ ಇಕೋಸಿಸ್ಟಮ್ ಅಂತ ಹೇಳ್ಬೋದು. ಸಿಸ್ಟಮಿಕ್ ಸಿಸ್ಟಮ್ ಅಂದರೆ ಒಂದಕ್ಕೊಂದು ಕೊಂಡಿಯಾಗೆ. ಸರಿ. ಭಾಗವತನಿಗೆ ಮದ್ದಳೆ ಪೂರಕ ಆಗದಿದ್ರೆ ಅಲ್ಲಿ ಮತ್ತೆ ಅದು ಚೆಂಡೆಗೆ ಉಪದ್ರ ಆಗ್ತದೆ. ಚೆಂಡೆಗೆ ಉಪದ್ರ ಆದ್ರೆ ಅದು ವೇಷಕ್ಕೆ ಎಫೆಕ್ಟ್ ಆಗ್ತದೆ. ಅದು ಎಲ್ಲವೂ ಒಂದಕ್ಕೊಂದು ಕೊಂಡಿಯಲ್ಲಿ ಇರುವಂತಹ ಒಂದು ವ್ಯವಸ್ಥೆ ಆದ ಕಾರಣ ಪರಸ್ಪರರು ಇದು ಭಾಗವತನಿಗೆ, ಮದ್ದಳೆಗಾರನಿಗೆ, ಚೆಂಡವಾದಕನಿಗೆ ಒಂದು ಆಂತರ್ಯದಲ್ಲಿ ಒಂದು ಸ್ವಲ್ಪ ಗೌರವ ಬೇಕು ಒಬ್ಬೊಬ್ಬರಿಗೆ. ನಾನೇ ದೊಡ್ಡವ. ಈಗ ಚೆಂಡ ಮದ್ದಲೆ ಡಿಪೆಂಡೆಂಟೆ ಯಾವಾಗಲಿದ್ರು, ಭಾಗವತನಿಗೆ ಡಿಪೆಂಡೆಂಟೆ. ಅದನ್ನು ಮೊದಲು ನಾವು ಚೆಂಡ ಮದ್ದಲೆ ವಾದಕರು ಅರ್ಥ ಮಾಡಿಕೊಳ್ಬೇಕು. ಎಷ್ಟೇ ಸಣ್ಣ ಭಾಗವತ ಆಗಿರಲಿ, ನಾವು ದೊಡ್ಡವರಲ್ಲ, ನಮಗೆ ಅವರು ಗೌರವ ಕೊಡ್ತಾರೆ. ಅದು ಡಿಫ್ರೆಂಟ್ ಮ್ಯಾಟರ್. ನಮ್ಮ ಅನುಭವಕ್ಕೆ, ಕಲೆಗೆ ಗೌರವ ಕೊಡುದು. ರಂಗದಲ್ಲಿ ನಾವು ಭಾಗವತನ ಸುತ್ತವೇ ಇರಬೇಕಾದದ್ದು. ಸುತ್ತ ಅವನನ್ನು ಆಕ್ರಮಿಸಿಕೊಂಡು ಹೋಗುವ ಹಾಗೆ ಇಲ್ಲ. ಅವರು ಏನು ಹಾಡ್ತಾರೆ, ಅವರ ಆ ಹಾಡಿಕೆಯ ಮಟ್ಟ ಏನು, ಅದು ಮೊದಲೇ ನಮಗೆ ತಿಳ್ಕೊಂಡಿರ್ಬೇಕಾಗ್ತದೆ. ನಾವು ಕೇಳಬೇಕಾಗ್ತದೆ, ಅವಾಗ ಕೇಳಬೇಕು. ಎಲ್ಲಾ ಭಾಗವತರ ಹಾಡುಗಳನ್ನು ನಾವು ಕೇಳಿಯೇ ಮೊದಲು ತಯಾರಾಗಬೇಕಾಗ್ತದೆ. ಅದಾದ್ಮೇಲೆ ಆ ಪದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನುಡಿಸ್ಬೇಕು. ಅದಕ್ಕಿಂತ ಜಾಸ್ತಿ ನುಡಿಸಬಾರ್ದು. ಜಾಸ್ತಿ ನುಡಿಸಿದ್ರೆ ಅದು ನುಂಗಿ ಬಿಡ್ತದೆ, ಚೆಂಡೆ ಆಗ್ಲಿ ಮದ್ದಳೆ ಆಗ್ಲಿ. ಇದು ಆಗ್ಬೇಕಿದ್ರೆ ಏನು ಆಗ್ಬೇಕಂದ್ರೆ ನಾವು ಹಾಡಿಗೆ ನುಡಿಸುದು ಅಂತ ಹೇಳಿ.
ಹಾಡು ಅಂದ್ರೆ ಏನು? ಹಾಡು ಅಂದ್ರೆ ಪದ್ಯದ ಭಾವ. ಹೌದು. ಅದಕ್ಕೆ ಸುತ್ತಲೂ ಇದು ಸುತ್ತ ಕಟ್ಟಿಕೊಡುವಂತಹ ನಾದಾವರಣ ಅಂದ್ರೆ ರಾಗ. ಮಾತು ಮತ್ತೆ ಧಾತು ಅಂತ ಎರಡು ಆಸ್ಪೆಕ್ಟ್ ಉಂಟು. ಮಾತು ಅಂದ್ರೆ ಸಾಹಿತ್ಯ, ಸರಿ. ಧಾತು ಅಂದ್ರೆ ಆ ಸಾಹಿತ್ಯವನ್ನು ಚಂದ ಶುಗರ್ ಕೋಟ್ ಮಾಡಿ ಕೊಡ್ತದಲ್ಲ, ಸಂಗೀತ. ಸರಿ. ಧಾತು, ಮಾತು ಮತ್ತೆ ಧಾತು. ಆ ಮಾತು ಮತ್ತೆ ಧಾತುವನ್ನು ಮೀರಿ ಮದ್ದಳೆ ಚೆಂಡೆ ಇರಬಾರದು. ಮದ್ದಳೆ ಚೆಂಡೆ ಕೆಲಸ ಏನಂದ್ರೆ ಆ ಮಾತು ಮತ್ತೆ ಧಾತುವಿನ ಇದು ಒಂದು 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 ವಸ್ತು ಇದೆಯಲ್ಲ, ಒಂದು ಕಲೆಯ ಸಂಗತಿ ಉಂಟಲ್ಲ, ಅದರ ಭಾವಾನುವಾದ ಮಾಡುದು. ಸರಿ. ಭಾವಾನುವಾದ ಅಂದ್ರೆ ಇದು ಸ್ವಲ್ಪ ಕ್ಲಿಷ್ಟ ಇದೆ. ಭಾವಾನುವಾದ ಅಂದ್ರೆ ಏನೋ ಒಂದು ಫೀಲಿಂಗ್ಸ್ ಕೊಡ್ತಾ ಇದೆ ಸರಿ ಪದ್ಯದಲ್ಲಿ. ಆ ಫೀಲಿಂಗ್ಸ್ಗೆ ನಾವು ಹೌದು 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 ಎಸ್ ಕರೆಕ್ಟ್ ಕರೆಕ್ಟ್ ಅಂತ ಹೇಳುವಂತ ಒಂದು ಇದರಲ್ಲಿ ಚೆಂಡೆ ಮದ್ಲೆಯಲ್ಲಿ ಕೊಡ್ಬೇಕು ನಾವು. ಸರಿ. ಇನ್ನೊಂದು ಏರು ಪದ ಇದ್ರೆ ಆ ಏರು ಪದಕ್ಕೆ ಜಾಸ್ತಿ ಒಂದು ಇನ್ನೂ ವೇಗೋತ್ಕರ್ಷ ಕೊಡಬೇಕು, ಝೇಂಕಾರ ಕೊಡಬೇಕು, ಎಕ್ಸೂಬರೆಂಟ್ ಆಗಬೇಕು. ಅದು ಹೇಗುಂಟೋ ಅದರ ಸೌಂದರ್ಯ ವೃದ್ಧಿ ಮಾಡುದು, ಸರಿ, ಅದು ಚೆಂಡೆ ಮದ್ಲೆಯವರ ಕೆಲಸ. ಸೊ ಹೀಗ ಆದಾಗ ಪದ್ಯ ಮೇಲೆ ಬೀಳುತ್ತದೆ. ಸರಿ. ಇದು ಎಂತ ಗೊತ್ತ, ಇದು ಚೆಂಡೆ ಮದ್ದಳೆ ಸೋತು ಗೆಲ್ಲುವ ಕೆಲಸ. ಸರಿ. ಅವರು ಇದು ತಾನೇ ಮೆರೆಯದೆ ಸೋತು ಭಾಗವತನ ಪದ್ಯಕ್ಕೆ ಸೋತು ಒಟ್ಟನ್ನು ಗೆಲ್ಲಿಸ್ತಾನೆ. ಸರಿ ಸರಿ. ಅಲ್ಲಿ ಏನಾಗ್ತದೆ ಅಂದ್ರೆ ಊರ್ಧ್ವಪಾತ ಆಗ್ತದೆ, ಮೇಲೆ ಬೀಳ್ತದೆ. ಒಟ್ಟು ಯಕ್ಷಗಾನ ಪ್ರದರ್ಶನ ಮೇಲೆ ಬೀಳ್ತದೆ. ಸೊ ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಚೆಂಡೆ ಮದ್ಲೆವನಿಗೆ ಮೊದಲು ಪದ್ಯದ ಸ್ಟ್ರಕ್ಚರ್ ಗೊತ್ತಿರಬೇಕು. ಪದ್ಯದ ಸ್ಟ್ರಕ್ಚರ್ ಅಂದ್ರೆ ಪದ್ಯದ ಸಾಹಿತ್ಯ. ಓಕೆ, ಸಾಹಿತ್ಯಕ್ಕಿಂತಲೂ ಜಾಸ್ತಿಯಾಗಿ ಆ ಪದ್ಯ ಕೊಡುವ ರಸ ಭಾವ ಅದು. ಇನ್ನೊಂದು ಅದರ ಒಂದು ಕಟ್ಟೋಣ, ಛಂದಸ್ಸು ಅದರ ಒಂದು ಒಟ್ಟು ಹೊರಗಿನ ಒಂದು ಮಟ್ಟ ಅಂತ ಹೇಳ್ತಾರೆ. ಒಂದು ಮಟ್ಟ ಅಂದ್ರೆ ಒಂದು ಸ್ಕೇಲ್, ಅದರ ಡೈಮೆನ್ಷನ್ ಏನು, ಎಷ್ಟು ಅದರ ಅಳತೆ, ಅದು ಗೊತ್ತಿರಬೇಕು. ಅದು ಗೊತ್ತಿದ್ದಾಗ ನಾವು ಅದನ್ನು ಮೀರದೆ ನುಡಿಸ್ಲಿಕ್ಕೆ ಆಗ್ತದೆ. ಸರಿ. ಈಗ ಸಾಹಿತ್ಯವನ್ನು ಕೆಲವರು ಕೋಮಲಾಂಗಿ ಕೇಳೆ ಸುರುಟಿ ಏಕತಾಳದ ಒಂದು ಮಟ್ಟು, ಅದನ್ನೇ ನಾವು ಮದ್ದಳೆ ಬಳಸುದ ದಿನ್ನತ್ತ ಗಿಡತಗತಾಂ ಅಂದ್ರೆ ನಿಮ್ಮ ಅಲ್ಲಿ ಏನೆಲ್ಲ ಇದು ಅಕ್ಷರಗಳುಂಟು, ಕೋಮಲಾಂಗಿ ಕೇಳೆ, ಅದಕ್ಕೆ ಸರಿಯಾಗಿ ಮದ್ದಳೆ ಇದು ದಿನ್ನತ್ತ ಗಿಡತಗತಾಂ ನೋ ಹಾಗೆ ನುಡಿಸಬಾರದು. ಹಾಗೆ ನುಡಿಸಿದ್ರೆ ಪದ್ಯ ಕೇಳದೆ ಬರೇ ಮದ್ದಳೆಯೇ ಕೇಳ್ತದೆ. ಮನುಷ್ಯನ ಸ್ವರಕ್ಕಿಂತ ಈ ನಮ್ಮ ವಾದ್ಯಗಳ ಸ್ವರದ ತೀವ್ರತೆ ಮತ್ತೆ ಅದರ ಒಂದು ಎಕ್ಸೂಬರೆನ್ಸ್ ಜಾಸ್ತಿ ಇರ್ತದೆ. ಹಾಗೆ ನುಡಿಸ್ಲಿಕ್ಕಿಲ್ಲ. ಬದಲಾಗಿ ಅದು ಯಾವ ಸ್ಟ್ರಕ್ಚರ್ ಅಲ್ಲಿ ಉಂಟು, ಕೋಮಲಾಂಗಿ ಕೇಳೆ ಧಿಂತಾಂ ಅಷ್ಟು ಕೊಟ್ಟಾಗ ಪದ್ಯ ಮೇಲೆ ಬೀಳ್ತದೆ. ಒಂದು ಧಿಮ್ ಅಂತ ಕೊಟ್ಟಾಗ ಅದು ಅದರ ತರಂಗಿತತೆ, ಅದರ ನಾದ ರೆಸೋನೆನ್ಸ್ ಅದು ಅಷ್ಟು ಸ್ಪ್ರೆಡ್ ಆಗ್ತಾ ಇರ್ತದೆ. ಸ್ಪ್ರೆಡ್ ಆಗುವ ಮುಂಚೆ ಇನ್ನೊಂದು ನಾವು ಸಾಹಿತ್ಯ ನುಡಿಸಿದ್ರೆ ಅದು ಪದ್ಯಕ್ಕೆ ಉಪದ್ರ ಆಗ್ತದೆ. ಪದ್ಯಕ್ಕೂ ಕೂಡ ಒಂದು ನಾದ ಇರ್ತದಲ್ಲ, ನಾದದ ಒಂದು ಅಳತೆ ಇರ್ತದಲ್ಲ, ಆ ಅಳತೆಗೆ ಪೋಷಕವಾಗಿ ನಮ್ಮ ಧಿಮ್ ತಾಮ್ ಧೂಮ್ ಅದೆಲ್ಲ ಅಷ್ಟು ಮೇಂಟೈನ್ ಆದ್ರೆ ಪದ್ಯವನ್ನು ಮೀರಿದ ಅಂತ ಮಾತು ಬರುವುದಿಲ್ಲ, ಅಪವಾದ ಬರುವುದಿಲ್ಲ. ಸೊ ಇದೆಲ್ಲ ಕಲಾವಿದನು ಕೂಡ ಒಬ್ಬ ಭಾವೈತ್ರಿ ಪ್ರತಿಭೆ ಉಳ್ಳ ಮನುಷ್ಯನೇ ಆಗಿರ್ಬೇಕು, ಸಹೃದಯನೇ ಆಗಿರ್ಬೇಕು. ಸಹೃದಯ ಇದು ಮದ್ದಳೆ ವಾದಕ ಇದು ಚೆಂಡೆ ಮದ್ದಳೆ ವಾದಕರು ಯಾರ ಇದು ಭಾವೈತ್ರಿ ಪ್ರತಿಭೆ ಉಳ್ಳವರಾಗಿರ್ಬೇಕು, ಭಾಗವತನ ಪದ್ಯಕ್ಕೆ ಇವರು ಪ್ರೇಕ್ಷಕರಾಗಿರ್ಬೇಕು, ಭಾವೈತ್ರಿ ಸಹೃದಯನಾಗಿರ್ಬೇಕು. ಆವಾಗ ಪದ್ಯವನ್ನು ಮೇಲೆತ್ತಲಿಕ್ಕೆ ಆಗ್ತದೆ. ಸರಿ, ಹೀಗೆ ಈ ತರ ಹೋಗ್ತದೆ. ಕೊನೆಯದಾಗಿ ಒಂದು ಪ್ರಶ್ನೆ ಇದೆ. ಉದ್ಯೋಗದ ಜೊತೆಗೆ ಇದನ್ನ ತಾವು ಏನ್ ಹೇಳ್ತಾರೆ, ತಮ್ಮ ಮಾತಿನಲ್ಲೇ ಹೇಳ್ಬೇಕಾದ್ರೆ ವೃತ್ತಿಯ ಜೊತೆಗೆ ನೀವು ಇದನ್ನ ನಿರ್ವೃತ್ತಿಯಾಗಿ ಮುಂದುವರಿಸ್ತಾ ಹೋಗ್ತಿರುವಂಥದ್ದು. ಹಾಗಾಗಿ ಇದರಲ್ಲಿ ನಿಮ್ಮ ಮನೆಯವರ ಸಹಕಾರ ಯಾವ ರೀತಿ ಇದೆ ಅಂತ? ಮನೆಯವರ ಸಹಕಾರ ಇಲ್ಲದಿದ್ರೆ ನನಗೆ ಇಷ್ಟು ನಾನು ಇಲ್ಲಿಗೆ ಬರುವ ಪ್ರಸಕ್ತಿಯೇ ಇರ್ತಿರ್ಲಿಲ್ಲ. ಮನೆಯವರೇ, ನನ್ನ ತಂದೆ, ನನ್ನ ತಾಯಿ, ನನ್ನ ಮಡದಿ ವಿಭಾ, ಅವಳು ಕೂಡ ಬರವಣಿಗೆಲ್ಲ ತೊಡಗಿಸ್ಕೊಂಡವಳು. ಅವಳಿಗೆ ಇದರ ಸೆನ್ಸಿಬಿಲಿಟಿ ಎಲ್ಲ ಅರ್ಥ ಆಗ್ತದೆ. ನನ್ನ ಮಕ್ಕಳು, ಇವರು ಎಲ್ರಿಗೂ ಕೂಡ ಒಬ್ಬ ಕಲಾವಿದನ ಸೆನ್ಸಿಬಿಲಿಟಿ ಗೊತ್ತಿರ್ತದೆ, ಮೂಡ್ ಗೊತ್ತಿರ್ತದೆ. ಹಾಗಿದ್ದ ಕಾರಣ ಇವರೆಲ್ಲರ ಸಹಕಾರದಿಂದ ಇದು ನಡೀತಾ ಇದೆ. ಇಲ್ಲದಿದ್ರೆ ನನಗಿಷ್ಟು ಆಲೋಚನೆ ಮಾಡ್ಲಿಕ್ಕೂ ಇದು ಮಾನಸಿಕವಾಗಿ ಬೇಕಾದಂತಹ ಒಂದು ನೆಮ್ಮದಿಯ ವಾತಾವರಣ ಇರುವುದಿಲ್ಲ. ಮಾನಸಿಕವಾಗಿ ನೆಮ್ಮದಿಯ ವಾತಾವರಣ ಇದ್ರೆ ಮಾತ್ರ ಇದೆಲ್ಲ ತೊಡಗಿಸಿಕೊಳ್ಳಿಕ್ಕೆ ಆಗ್ತದೆ. ಎಲ್ಲ ಬಿಟ್ಟಿರಬೇಕು.
ಎಲ್ಲ ಬಿಟ್ಟಿದ್ರೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ದಿದ್ರೆ ನಮ್ಮ ಮನೆಯಲ್ಲಿ ಒಳ್ಳೆ ಮಾನಸಿಕ ನೆಮ್ಮದಿ ಬೇಕು. ಸರಿ. ಅದನ್ನು ನನ್ನ ಮನೆಯವರು, ನನ್ನ ತಂದೆ ತಾಯಿ, ನನ್ನ ಮಡದಿ, ನನ್ನ ಮಕ್ಕಳು ಅದು ನನಗೆ ಕೊಡ್ತಾ ಇದ್ದಾರೆ. ಹಾಗಿದ್ದ ಕಾರಣ ಇಂಥ ರಿಸರ್ಚ್ ವಿಷಯಗಳಿಗೆಲ್ಲ ಅಥವಾ ಈ ಆಲೋಚನೆಯ ಒಂದು ಇದಕ್ಕೆ, ನನ್ನ ಅಭ್ಯಾಸಕ್ಕೆ ನನಗೇನು ತೊಡಕಾಗ್ತಾ ಇಲ್ಲ. ಅದ್ರ ಜೊತೆಗೆ ನನಗೆ ಅನ್ನ ಕೊಡುವ ಸಂಸ್ಥೆ ಕರ್ನಾಟಕ ಬ್ಯಾಂಕ್. ಹೌದು. ಕರ್ನಾಟಕ ಬ್ಯಾಂಕ್ ನನಗೆ ಒಂದು ಆರ್ಥಿಕ ನೆಮ್ಮದಿ ಕೊಟ್ಟ ಕಾರಣ, ಮತ್ತೆ ಅದು ಈ ಕಲೆ ಸಂಸ್ಕೃತಿ ವಿಚಾರಗಳಿಗೆ ಯಾವತ್ತೂ ಪ್ರೋತ್ಸಾಹವನ್ನು ಕೊಡ್ತಾ ಇರುವಂತಹ ಸಂಸ್ಥೆ ಆದ ಕಾರಣ, ಅಂದ್ರೆ 1924 ಹುಟ್ಟಿದ ಸಂಸ್ಥೆ ಅದು. 24ರಿಂದಲೇ ಅದರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅದಕ್ಕೆ ಕರ್ನಾಟಕ ಬ್ಯಾಂಕ್ ಗಳಿಸುವ ಪ್ರಾಫಿಟ್ ಅಲ್ಲಿ ಒಂದಿಷ್ಟು ಪರ್ಸೆಂಟ್ ಅಂತ ಹೇಳಿ ಅದು ಸೋಷಿಯಲ್ ಕಾಸ್ಟ್ಗೆ ತೆಗೆದಿರ್ತಾ ಇತ್ತು. ಇದು ಬೇರೆ ಯಾವ ಬ್ಯಾಂಕ್ಗಳಲ್ಲಿ ಉಂಟು ನಂಗೆ ಗೊತ್ತಿಲ್ಲ. 100 ವರ್ಷದಿಂದಲೂ ಪ್ರಾಫಿಟ್ ಅಲ್ಲಿ ನಡೀತಾ ಉಂಟು, ಸೋಷಿಯಲ್ ಕಾಸ್ಟ್ಗೆ ಸ್ವಲ್ಪ ತೆಗೆದಿರ್ತಾ ಉಂಟು. ಸೊ ಇದು ತುಂಬಾ ಮಹತ್ವವಾದ ವಿಚಾರ. ಸೊ ಅದರ ಇತೋಸೆ ಭಾರತೀಯತೆ, ಭಾರತೀಯ ಪರಂಪರೆಯನ್ನು ಉತ್ತೇಜಿಸುವಂತದ್ದು, ಸಂಸ್ಕೃತಿಯನ್ನು ಉತ್ತೇಜಿಸುವಂತದ್ದು. ಸೊ ಅದಕ್ಕೆ ನಾನು ಆ ಸಂಸ್ಥೆಗೆ ಸೇರಿದ್ದು ನನ್ನ ಕಲೆಗೆ ಪೂರಕ ಆಯಿತು. ಒಂದು ವಿನ್ ವಿನ್ ಸಿಚುವೇಶನ್ ಆಯಿತು. ಮತ್ತೆ ನಾನು ಇದು ಏನು ನನ್ನ ಕೆಲಸಕ್ಕೆ ಉಪದ್ರ ಆಗಿಕೊಂಡು ನಾನು ಯಾವುದೇ ಇದಕ್ಕೂ ಪ್ರೋಗ್ರಾಮ್ಗಳಿಗೆ ಹೋಗುದಿಲ್ಲ. ನನ್ನ ಫಸ್ಟ್ ಪ್ರಿಫರೆನ್ಸ್ ಬ್ಯಾಂಕಿಂಗ್. ಆದರೆ ವೀಕೆಂಡ್ ಅಲ್ಲಿ ಮಾತ್ರ ನಾನು ಹೋಗುದು, ಈ ಪ್ರೋಗ್ರಾಮ್ಗೆಲ್ಲ ಹೋಗ್ತಾ ಇರೋದು. ಸರಿ ಹಾಗೆ ಸರ್, ಬಹಳಷ್ಟು ವಿಷಯಗಳು ಇನ್ನೂ ಮಾತಾಡಲಿಕ್ಕೆ ಬಾಕಿ ಇದೆ. ಆದರೆ ಅದನ್ನು ಇನ್ನೊಂದು ಸಂಚಿಕೆಗೆ ನಾವು ಅದನ್ನು ಇಡಬೇಕಾಗ್ತದೆ. ಹಾಗಾಗಿ ಸದ್ಯಕ್ಕೊಂದು ಸಣ್ಣ ವಿರಾಮವನ್ನು ತಗೊಂಡು ಈ ಸಂಚಿಕೆಯನ್ನು ಮುಗಿಸುವಂಥ ಸಮಯ ಬಂದಿದೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟು ಹೊತ್ತು ಕೃಷ್ಣ ಪ್ರಕಾಶ್ ಉಳಿತಾಯ ಅವರು ನಮ್ಮ ಜೊತೆಗೆ ಇದ್ದುಕೊಂಡು ಯಕ್ಷಗಾನದಲ್ಲಿ ಹಿಮ್ಮೇಳ ವಾದನದ ಬಗ್ಗೆ ಹಾಗೂ ಅವರ ಅನುಭವದ ಬಗ್ಗೆ ಬಹಳಷ್ಟು ಮಾತುಗಳನ್ನು ಹೇಳಿದ್ದಾರೆ. ಇನ್ನೂ ಹಲವಾರು ಪ್ರಶ್ನೆಗಳು ಬಾಕಿ ಇವೆ, ಅದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನೋಡ್ತಾರೆ ಅಭಿಮತ ಟಿವಿ, ಇದು ಜನಮನದ ನಾಡಿಮಿಡಿತ.